15% ಇನ್ಕ್ರೀಸ್ ಬಗ್ಗೆ ಇವತ್ತು ಬಹಳ ಮಾತನಾಡ್ತಿದ್ದಾರೆ. ನಾವು ಲಾಸ್ಟ್ ಇನ್ಕ್ರಿಮೆಂಟ್ ಆಗಿದ್ದು ಬಸ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು 5 years ಬ್ಯಾಕ್ 2020 ಇಸ್ವಿನಲ್ಲಿರ್ತಕ್ಕಂಥದ್ದು ಇವತ್ತು 2025 ಇಸ್ವಿನಲ್ಲಿ 15% ಇನ್ಕ್ರೀಸ್ ಮಾಡಿದ್ವಿ. 2020 ಇಸ್ವಿನಲ್ಲಿ ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು, ಇವತ್ತು ಎಷ್ಟಿದೆ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾವು ಲೆಟ್ ಮಿ ಕಂಪ್ಲೀಟ್ ಸರ್, ಆಫ್ಟರ್ ದಟ್ ಯು ಕ್ಯಾನ್ ಆಸ್ಕ್ ಸೊ ದಟ್ ದ ಬ್ರೇಕ್ ವಿಲ್ ಗೋ ಥ್ರೂ. ಒಂದು. ಎರಡನೇದು ಎಲ್ಲರಿಗಿಂತ ಇಂಪಾರ್ಟೆಂಟ್, ಇಫ್ ಯು ಸಿ ದ ಎಂಟೈರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಟ್ ಇಸ್ ನಂಬರ್ 1 ಇನ್ ದ ಕಂಟ್ರಿ. ನಮ್ಮಲ್ಲಿ 25,000 ಬಸ್ಗಳಿದಾವೆ. ತಮಿಳುನಾಡು ಕಂಪೇರ್ ಮಾಡಿದ್ರೆ, ಗುಜರಾತ್ ಕಂಪೇರ್ ಮಾಡಿದ್ರೆ, ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ, ಇವನ್ ದ ಮಹಾರಾಷ್ಟ್ರ ಹ್ಯಾಸ್ ಗಾಟ್ ಮೋರ್ ಪಾಪ್ಯುಲೇಷನ್ ದನ್ ಅಸ್, ದೇ ಹ್ಯಾವ್ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ಈವನ್ ಇಫ್ ಯು ಗೋ ಟು ತಮಿಳುನಾಡು, ದೇ ಹ್ಯಾವ್ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ನಾವು ಇವತ್ತು ಸುಮಾರು ಈ ಹೊಸ ಕಾರ್ಯಕ್ರಮ ಯಾವ್ದು ಶಕ್ತಿ ಕಾರ್ಯಕ್ರಮ ಆದ್ಮೇಲೆ 30,000 ಟ್ರಿಪ್ ದಿನಕ್ಕೆ ಜಾಸ್ತಿ ಆಗಿದೆ. ಟುಡೇ ವಿ ಆರ್ ಹೌಲಿಂಗ್ 1,16,00,000 people every day, out of which 65 lakhs are females. ಸೊ 67 ಲಕ್ಷ ಜನಕ್ಕೆ ಫ್ರೀ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾವು ಬಂದಾದ್ಮೇಲೆ 5,500 ಬಸ್ ಹೊಸ ಖರೀದಿ ಮಾಡಿದೀವಿ. 8,000 ಜನಕ್ಕೆ ಹೊಸ ಎಂಪ್ಲಾಯ್ಮೆಂಟ್ ಕೊಟ್ಟಿದೀವಿ. ಇದೆಲ್ಲ ಸಹಜವಾಗಿ ಮತ್ತೆ ಇನ್ಕ್ರಿಮೆಂಟ್ ಬೇಕೇ ಬೇಕು. ಹೌ ವಿಲ್ ದಿಸ್ ಇನ್ಸ್ಟಿಟ್ಯೂಷನ್ ಸರ್ವೈವ್ ದೆನ್? ನಾವು ಮಾಡಿದ್ರೆ ಬಲ ಒದ್ದಾಡ್ತಾರೆ, ಇವ್ರು ಮಾಡಿದ್ರೆ 2 ರೂಪಾಯಿ ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಟಿಕೆಟ್ 10 ರೂಪಾಯಿ ಮಾಡಿದ್ರೆ 5 ಟೈಮ್ ಜಾಸ್ತಿ ಆಯ್ತು. ಅದ್ರ ಬಗ್ಗೆ ಏನ್ ಮಾತಾಡೋದು? ಯಾವ ಮನಮೋಹನ್ ಸಿಂಗ್ ಸರ್ಕಾರ 90,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೆ ಫ್ಯೂಲ್ ಮೇಲೆ, ಇವ್ರು 7,000 ಕೋಟಿ ಸಬ್ಸಿಡಿ ಕೊಡ್ತಾ ಇದಾರೆ. ಇವ್ರು ನಾಳೆ 90,000 ಕೋಟಿ ಸಬ್ಸಿಡಿ ಕೊಟ್ರೆ ಫ್ಯೂಲ್ ಮೇಲೆ ಇವತ್ತು 20 ರಿಂದ 30 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತದೆ. ಇದು ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥ, ಪ್ರತಿಯೊಬ್ಬರು ಕಾಮನ್ ಮ್ಯಾನ್ಗೆ ಅನುಕೂಲ ಆಗ್ತಕ್ಕಂಥ. ಇದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ಅವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇಲ್ಲ, ಇವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇದೆ. ಅವಾಗ ರಿಲಯನ್ಸ್ ಬ್ಯಾಂಕ್ ಮುಂಚೋಗಿತ್ತು, ಇವ್ರ ರಿಲಯನ್ಸ್ ಬ್ಯಾಂಕ್ 1 ರೂಪಾಯಿ ಕಮ್ಮಿ ಮಾಡ್ತಾ ಇದ್ದಾರೆ ಡೀಸೆಲ್ ಪೆಟ್ರೋಲ್. ಲಾರ್ಜರ್ ಇಶ್ಯೂ ಮಾತನಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಲಿಂದಾನೇ ನಮಗೆ ಇವತ್ತು ತೊಂದರೆ ಆಗ್ತಕ್ಕಂಥದ್ದು. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಪೊಲಿಟಿಕಲ್ ಬ್ಲೇಮ್ ಅಲ್ಲ. ಬಿಕಾಸ್ ಆಫ್ ಫ್ಯೂಲ್ ಪ್ರೈಸಸ್ ಇನ್ಕ್ರೀಸ್ ಆದ್ಮೇಲೆ ಕಾಮನ್ ಮ್ಯಾನ್ಗೆ ತೊಂದರೆ ಆಗೇ ಆಗುತ್ತೆ. ಬಟ್ ನಾವು ಇಷ್ಟು ರಿಫಾರ್ಮ್ಸ್ ಮಾಡಿ 15% ಜಾಸ್ತಿ ಮಾಡೋದಕ್ಕೆ ಲಲ್ಲ ಅಂತ ಗಲಾಟೆ ಮಾಡ್ತಾರೆ. ಮತ್ತೆ ಇವ್ರ ಬಗ್ಗೆ ಯಾರು ಮಾತನಾಡೋದು ಬೇಡ? ಆಯ್ತಾ? ಇದು ಪರಂಪರೆ ಮೊದಲಿಂದ ರೇಷನ್ ಕಾರ್ಡ್ ಕೊಡ್ತಕ್ಕಂಥದ್ದು, ರೇಷನ್ ಕೊಡ್ತಕ್ಕಂಥದ್ದು ಮೊದಲಿಂದ ಇದೆ ದೇಶದಲ್ಲಿ. ಇದೇನು ಹೊಸದಾಗಲ್ಲ. ವರ್ಷಕ್ಕೆ ತಿಂಗಳಿಗೆ ಒಂದ್ಸಲಿ ಹೋಗಿ ರೇಷನ್ ತಗೋಬೇಕು. ಈಗ ಗ್ರಾಮ ಪಂಚಾಯತಿಲಿ ಮೊದಲಕ್ಕೂ ಈಗ ಎಷ್ಟು ನೀವು ಸೌಲಭ್ಯಗಳನ್ನ ಪಡಿಬಹುದು ಅಂತಂತವಾಗಿ ಇಂಪ್ರೂವ್ ಆಗಿದೆ, ಇಲ್ಲ ಅಂತಲ್ಲ. ಅಲಿಗೇಷನ್ ಮಾಡಿದ್ರೆ ಮಾಡ್ಲಿ. ಇಫ್ ದರ್ ಎನಿಥಿಂಗ್ ಸ್ಪೆಸಿಫಿಕ್, ಇಫ್ ಪೀಪಲ್ ಆರ್ ಗೋಯಿಂಗ್, ವೆರಿ ಫ್ಯೂ ಪೀಪಲ್ ಮೈಟ್ ಬಿ ದೇರ್. ಔಟ್ ಆಫ್ 100 people, I am ready to say 10% people ಎಲ್ಲ ಇರ್ಬೋದು because of some technical issues. But 90% people are not doing that. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.